ಕೊನೆಗೂ 2026-27ನೇ ಸಾಲಿನ ಬಬ್ಬಲಾದಿ ಸದಾಶಿವ ಮುತ್ಯ ಅವರು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಇಲ್ಲಿ ತನಕ ಏನ್ ಹೇಳಿದಾರಲ್ಲ, ಈ ಎಲ್ಲ ಪ್ರತಿಯೊಂದು ಭವಿಷ್ಯ ಕೂಡ ಸತ್ಯ ಆಗಿದೆ. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಪ್ರತಿಯೊಂದು ಜಾಗದಲ್ಲಿ ಇವ್ರ ಹೆಸರು ಕೇಳಿದ್ರೆ ಡೈರೆಕ್ಟ್ ಆಗಿ ಯಾವೊಂದು ವಿಳಾಸ ಎಲ್ಲಿದೆ, ಹೆಂಗ್ ಹೋಗ್ಬೇಕು, ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತಾರೆ. ನೋಡಿ, ಈ 2026ರಲ್ಲಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತೊಂದರೆ ಆಗತ್ತೆ, ಮಕ್ಕಳಲ್ಲಿ ತೊಂದರೆ ಇದೆ, ಮತ್ತು ಸಣ್ಣ ಸಣ್ಣ ಮಕ್ಕಳಲ್ಲಿ ತೊಂದರೆ ಇದೆ, ಅಗ್ನಿ ಅನಾಹುತ ಆಗತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ನುಡಿಗಳು ನುಡಿದಿದ್ದಾರೆ, ಮತ್ತೆ ಏನೆಲ್ಲ ಲಾಭ ಆಗತ್ತೆ, ಏನೆಲ್ಲ ನಷ್ಟ ಆಗತ್ತೆ, ಪ್ರತಿಯೊಂದು ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನೀವು ಕೂಡ ಬಬ್ಬಲಾದಿ ಸದಾಶಿವ ಮುತ್ಯಾರನ್ನ ನಂಬ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಅವ್ರ ಹೆಸರನ್ನ ಕಮೆಂಟ್ ಮಾಡಿ, ಬಬ್ಬಲಾದಿ ಸದಾಶಿವ ಮುತ್ಯಾರ ಅಂತೇಳಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ಈ ಭವಿಷ್ಯ ಗೊತ್ತಾಗಬೇಕು. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ಇದು ವಿಜಯಪುರದಲ್ಲಿ ಬರುವಂತ ಶ್ರೀ ಬಬ್ಬಲಾದಿ ಸದಾಶಿವ ಮುತ್ಯಾರ ಮಠ. ಇವ್ರು ಕೊಟ್ಟಿರುವಂತ ನುಡಿಗಳು ಒಂದೊಂದು ತಿಳಿಸ್ಕೊಡ್ತಾರೆ ನೋಡಿ. ಮೊದಲನೇದಾಗಿ, ರಾಜ್ಯ ರಾಜಕಾರಣದಲ್ಲಿ ಹೊಸ ತಿರುವು ಉಂಟಾಗತ್ತೆ. ಅಂದ್ರೆ ಆ ಪಕ್ಷ ಈ ಪಕ್ಷ ಹಂಗೆ ಹಿಂಗ ಅಂತೇಳಿ ಆ ತಿರುವು ಉಂಟಾಗತ್ತೆ. ಎರಡನೇದಾಗಿ, ಚಿಕ್ಕ ಮಕ್ಕಳಲ್ಲಿ ಅತಿ ಹೆಚ್ಚು ರೋಗ ಬರತ್ತೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಅತಿ ಹೆಚ್ಚು ರೋಗ ಬರುವಂತ ಸಾಧ್ಯತೆ ಈ ವರ್ಷದಲ್ಲಿ ಕಾಣಬಹುದು. ಅಂದ್ರೆ ಕೆಟ್ಟದಾಗಿ ಬೀಳುವಂತ ಗಾಳಿ ಆಗ್ಬಹುದು, ಹೊಟ್ಟೆ ಏನಾದ್ರು ಈ ಸಣ್ಣ ಮಕ್ಕಳಲ್ಲಿ ರೋಗ ಬರತ್ತೆ. ಅದ ನಂತರ ಜನರಿಗೆ ಸುಧಾರಣೆ ಆಗತ್ತೆ, ಪ್ರಜಾ ನಡುವೆ ಕಲಹ ಉಂಟಾಗತ್ತೆ, ಅಗ್ನಿ ಅನಾಹುತಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ ಈ ಮುತ್ಯ ಅವರು. 2026-27ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಗ್ನಿ ಅನಾಹುತಗಳಾಗತ್ತೆ. ಅಂದ್ರೆ ಯಾವ ರೀತಿಯಲ್ಲಿ ಆಗ್ಬಹುದಂತ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ, ಬಟ್ ಹೇಳಿದ್ದಾರೆ. ನನಗನ್ನಿಸೋ ಮಟ್ಟಿಗೆ ಇದೇನು ವೈರ್ಗಳು ಹಾಕಿದಾರಲ್ಲ, ಕರೆಂಟ್ ವೈರ್, ಅದರಿಂದಾನೇ ಜಾಸ್ತಿ ಅನಾಹುತಗಳು ಆಗುವಂತ ಸಾಧ್ಯತೆ ಇದೆ. ಅದ ನಂತರ, ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ, ಭೂಕುಸಿತ ಜಾಸ್ತಿ ಆಗತ್ತೆ, ರೈತರಿಗೆ ಒಳ್ಳೇದಾಗತ್ತೆ. ಭೂಕುಸಿತ ಜಾಸ್ತಿ ಆಗತ್ತೆ ಅಂತ ಹೇಳಿದಾರಲ್ಲ ಈ ವರ್ಷದಲ್ಲಿ, ಅದು ಈಗಾಗಲೇ ಮಧ್ಯಪ್ರದೇಶದಲ್ಲಿ ಸ್ಟಾರ್ಟ್ ಆಗಿದೆ, ಬಿಹಾರದಲ್ಲಿ ಸ್ಟಾರ್ಟ್ ಆಗಿದೆ. ಮಕ್ಕಳು ಹೆಂಗ್ ಸಾಯ್ತಿದ್ದಾರೆ, ಮಹಿಳೆಯರು ಯಾವ ರೀತಿಯ ಸಾಯ್ತಿದ್ದಾರೆ, ಜನರು ಯಾವ ರೀತಿಯ ಸಾಯ್ತಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಮೊಬೈಲ್ ಇದೆಲ್ಲ ಓಪನ್ ಮಾಡ್ಕೊಂಡು ನೋಡಿ, ಭೂಕುಸಿತ ಸ್ಟಾರ್ಟ್ ಆಗಿದೆ. ಆ ಮಾಹಿತಿ ನಿಮ್ ಕಿವಿ ಮೇಲೆ ಬಿದ್ದೇ ಬೀಳತ್ತೆ ಇನ್ ಕೆಲವೇ ದಿನಗಳಲ್ಲಿ. ಅದ ನಂತರ, ರೈತರಿಗೆ ಒಳ್ಳೇದಾಗತ್ತೆ. ಈ ವರ್ಷದಲ್ಲಿ ರೈತರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನುಡಿದಿದ್ದಾರೆ. ಗಡಿ ಭಾಗದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕಾರ್ಮೋಡ ಆಗತ್ತೆ. ಅದ ನಂತರ, ನೈಸರ್ಗಿಕ ವಿಪತ್ತುಗಳು ಜಾಸ್ತಿ ಆಗತ್ತೆ ಮತ್ತು ಆರ್ಥಿಕ ಸುಧಾರಣೆ. ಅದ ನಂತರ, ಶ್ರೀಮಂತ ಬಡವರ ಅಂತರ ಕಡಿತ. ಅಂದ್ರೆ ನೀವು ಶ್ರೀಮಂತ, ನಾ ಬಡವರು, ಇದಕ್ಕೆ ಸಂಬಂಧಪಟ್ಟಂತೆ ಅಂತರ ಕಡಿತ ಅಂತ ಹೇಳಿದ್ದಾರೆ. ಜನರ ಆರೋಗ್ಯ ಸುಧಾರಣೆ ಈ ವರ್ಷದಲ್ಲಿ ಜಾಸ್ತಿ ಆಗತ್ತೆ. ಮತ್ತು ಪ್ರವಾಹ ಭೀತಿಗಳು ಈ ವರ್ಷದಲ್ಲಿ ಜಾಸ್ತಿನೇ ಇದೆ. ಪ್ರವಾಹ ಭೀತಿಗಳು ಅಂದ್ರೆ ಈ ರೀತಿಯಾಗಿ ಆ ರೀತಿಯಾಗಿ ಅದ್ ಹೇಳಿದ್ದಾರೆ. ಬಟ್ ಮುತ್ಯ ಅವರು ನೋಡ್ಬೇಕು, ಇನ್ನು ಪ್ರವಾಹ ಭೀತಿಗಳು, ಇನ್ನು ಉದ್ಯೋಗಗಳಲ್ಲಿ ಆರ್ಥಿಕ ಕ್ರಾಂತಿ ಆಗಲಿದೆ. ಇದು 2027ನೇ ಸಾಲಿನ ಭವಿಷ್ಯ ನುಡಿಗಳು. ಉದ್ಯೋಗದಲ್ಲಿ ಅತಿ ಹೆಚ್ಚು ಕ್ರಾಂತಿ ಆಗ್ತಿದೆ ಅಂತ ಹೇಳಿದಾರಲ್ಲ, ನೀವೇನು ಗಮನಿಸ್ತಾ ಇರ್ಬೋದು. ಎಷ್ಟು ಜಾಬ್ ಕೊಡ್ತಿದ್ದಾರೆ ಸರ್ಕಾರದವರು. ಬೀದಿಯಲ್ಲಿ ಈ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ, ಜಾಬ್ ಕೊಟ್ರಿ ಅಂತ ಹೇಳಿ. ಸರ್ಕಾರ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ನೇಮಕಾತಿ ನೋಟಿಸ್ ಅಂತೂ ರಿಲೀಸೇ ಮಾಡ್ತಾ ಇಲ್ಲ. ನೀವೇ ನೋಡ್ತಾ ಇದ್ರಲ್ಲ. ಇನ್ನು ಮುಂದುಗಡೆ ಯಾರ ತಲೆಯಲ್ಲಿ ಹೆಂಗ್ ಬರ್ತಂತ ಹೇಳಕ್ ಬರಲ್ಲ. ಅದಿಗಿಲೆ ರೊಚ್ಚಿಗೆದ್ದಿದ್ದ ಮೊದಲೇ ಯುವಕರಿಗೆ ಉದ್ಯೋಗ ಇಲ್ಲ ಅಂತದ್ರಲ್ಲಿ ಸರ್ಕಾರ ಏನಾರು ನೋಟಿಸ್ ರಿಲೀಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಇನ್ನು ಮುಗಿತ್ತು. ಸರ್ಕಾರ ಈ ನೇಪಾಳದಲ್ಲಿ ಆಗಿದೆಯಲ್ಲ, ಆ ರೀತಿಯಾಗಿ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾಗಿ ಎಲ್ಲ ಭವಿಷ್ಯಗಳು ಶ್ರೀ ಬಬ್ಬಲಾದಿ ಸದಾಶಿವ ಮುತ್ಯ ಅವರು 2026ರಲ್ಲಿ ನುಡಿದಿದ್ದಾರೆ. ನೋಡಿ, ಈ ಭವಿಷ್ಯದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಿಮ್ಮ 4 ಜನರಿಗೆ ಶೇರ್ ಮಾಡಿ.